ಉದ್ಯೋಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ಹೋರಾಟ ಮಾಡಲಿದೆ ಅಂತೆ. ರಾಜ್ಯ ಸರ್ಕಾರಕ್ಕೆ ಆ ಮೂಲಕ ಕರವೇ ಕಾರ್ಯಕರ್ತರು ಅಥವಾ ಕರವೇ ಮುಖಂಡರು ಈಗ ಎಚ್ಚರಿಕೆ ಕೊಡ್ತಿದ್ದಾರೆ. ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗ ಮೀಸಲಾತಿ ಸಿಗಬೇಕು ಅಂತ ಆಗ್ರಹಿಸಿ ಹೋರಾಟ ಮಾಡ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟದ ಎಚ್ಚರಿಕೆ ಸರ್ಕಾರಕ್ಕೆ ಗಡುವು ನೀಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ಅಧಿವೇಶನದಲ್ಲಿ ಮಂಡನೆಯಾಗುತ್ತಾ ವಿಧೇಯಕ ಅನ್ನೋದು ಪ್ರಶ್ನೆ. ರಿಪಬ್ಲಿಕನ್ ಜೊತೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಬ್ಬ ಕನ್ನಡಿಗನ ಪ್ರಶ್ನೆ ಅಲ್ಲ, ಇಡೀ ಲಕ್ಷಾಂತರ ಈ ನೆಲದ ಮಕ್ಕಳ ಭವಿಷ್ಯದ ಪ್ರಶ್ನೆ. ಹಾಗಾಗಿ ಇದರಿಂದ ರಾಜಿ ಅನ್ನೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳು 2 ದಿನದ ನಂತರ ನಾನು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದರೆ, 2 ದಿನದ ನಂತರ ಯಾವ ಕ್ರಮ ಮತ್ತು ಏನು ಆಯಿತು ಅನ್ನೋದನ್ನ ನಮಗೆ ಸರಿಯಾದ ಮಾಹಿತಿ ಬರದೇ ಹೋದರೆ ನಾವು 3ನೇ ದಿನಕ್ಕೆ ಸಾವಿರಾರು ಜನ ಕರವೇ ಕಾರ್ಯಕರ್ತರು KPSC ಒಳಗಡೆ ನುಗ್ತೀವಿ. KPSC ಅಲ್ಲಿತ್ತ ಅಂತೇಳಿ ನೋಡಬೇಕು. ಆ ರೀತಿಯ ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು KPSCಗೂ ಕೊಡ್ತೀವಿ, ಸರ್ಕಾರಕ್ಕೂ ಕೊಡ್ತೀವಿ. 2 ದಿನದ ಗಡುವಿನ ಒಳಗೆ ಅದು ಸರಿಯಾಗಬೇಕು. ಸರಿಯಾಗದೆ ಹೋದರೆ ಹೋರಾಟದ ತೀವ್ರತೆ ಅದು ಬೆಂಗಳೂರಿಗೆ ಅಷ್ಟಕ್ಕೆ ಸೀಮಿತ ಅಲ್ಲ, 31 ಜಿಲ್ಲೆಯಲ್ಲೂ ಈ ಹೋರಾಟ ಭುಗಿಲೇಳುವ ರೀತಿಯಲ್ಲಿ ನಾವು ನಮ್ಮ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳಿಗೆ ಕರೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋವರೆಗೂ ಬಿಡಬಾರದು ಅನ್ನೋ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. KPSCಯಲ್ಲಿ ಪರೀಕ್ಷಾ ನಿಯಂತ್ರಣ ಅಧಿಕಾರಿ ಅವನು ಮೂಲತಃ ಉತ್ತರ ಪ್ರದೇಶ ಅಂತ ಗೊತ್ತಾಗಿದೆ. ಈ ನಮ್ಮ ಅಭ್ಯರ್ಥಿಗಳು ಅವರ ಕಷ್ಟ ದುಃಖ ದುಮಾನಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಾಗ ಅವನು ಒಂದು ಟ್ವೀಟ್ ಮಾಡ್ತಾನೆ, ನಿಮ್ಮ ಕಷ್ಟ ನಿಮ್ಮ ದುಃಖ ದುಮಾನಿಗಳನ್ನು ನಾನು ಎಂಜಾಯ್ ಮಾಡ್ತೀನಿ ಅಂತ. ಅವನು ಉತ್ತರ ಪ್ರದೇಶ ಅನ್ನೋದು ಗೊತ್ತಾಗಿದೆ. ಆಗ IAS ಅವನು ಕನ್ನಡದ ಮಕ್ಕಳ ಕಷ್ಟ ದುಃಖ ದುಮಾನಿಯನ್ನು ಎಂಜಾಯ್ ಮಾಡ್ತೀನಿ ಅನ್ನೋದಾದರೆ ನಾವು ಎಂಜಾಯ್ ಮಾಡಬೇಕಲ್ಲ, ಏನಾದರೂ ಮಾಡಿ ಅದಕ್ಕೆ ಮುಂದೆ ಹಾಕ್ತೀವಿ. ಕರವೇರು ಉದ್ಯೋಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ಹೋರಾಟ ಮಾಡಲಿದೆ ಅಂತೆ. ರಾಜ್ಯ ಸರ್ಕಾರಕ್ಕೆ ಆ ಮೂಲಕ ಕರವೇ ಕಾರ್ಯಕರ್ತರು ಅಥವಾ ಕರವೇ ಮುಖಂಡರು ಈಗ ಎಚ್ಚರಿಕೆ ಕೊಡ್ತಿದ್ದಾರೆ. ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗ ಮೀಸಲಾತಿ ಸಿಗಬೇಕು ಅಂತ ಆಗ್ರಹಿಸಿ ಹೋರಾಟ ಮಾಡ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟದ ಎಚ್ಚರಿಕೆ ಸರ್ಕಾರಕ್ಕೆ ಗಡುವು ನೀಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ಅಧಿವೇಶನದಲ್ಲಿ ಮಂಡನೆಯಾಗುತ್ತಾ ವಿಧೇಯಕ ಅನ್ನೋದು ಪ್ರಶ್ನೆ. ರಿಪಬ್ಲಿಕನ್ ಜೊತೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಬ್ಬ ಕನ್ನಡಿಗನ ಪ್ರಶ್ನೆ ಅಲ್ಲ, ಇಡೀ ಲಕ್ಷಾಂತರ ಈ ನೆಲದ ಮಕ್ಕಳ ಭವಿಷ್ಯದ ಪ್ರಶ್ನೆ. ಹಾಗಾಗಿ ಇದರಿಂದ ರಾಜಿ ಅನ್ನೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳು 2 ದಿನದ ನಂತರ ನಾನು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದರೆ, 2 ದಿನದ ನಂತರ ಯಾವ ಕ್ರಮ ಮತ್ತು ಏನು ಆಯಿತು ಅನ್ನೋದನ್ನ ನಮಗೆ ಸರಿಯಾದ ಮಾಹಿತಿ ಬರದೇ ಹೋದರೆ ನಾವು 3ನೇ ದಿನಕ್ಕೆ ಸಾವಿರಾರು ಜನ ಕರವೇ ಕಾರ್ಯಕರ್ತರು KPSC ಒಳಗಡೆ ನುಗ್ತೀವಿ. KPSC ಅಲ್ಲಿತ್ತ ಅಂತೇಳಿ ನೋಡಬೇಕು. ಆ ರೀತಿಯ ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು KPSCಗೂ ಕೊಡ್ತೀವಿ, ಸರ್ಕಾರಕ್ಕೂ ಕೊಡ್ತೀವಿ. 2 ದಿನದ ಗಡುವಿನ ಒಳಗೆ ಅದು ಸರಿಯಾಗಬೇಕು. ಸರಿಯಾಗದೆ ಹೋದರೆ ಹೋರಾಟದ ತೀವ್ರತೆ ಅದು ಬೆಂಗಳೂರಿಗೆ ಅಷ್ಟಕ್ಕೆ ಸೀಮಿತ ಅಲ್ಲ, 31 ಜಿಲ್ಲೆಯಲ್ಲೂ ಈ ಹೋರಾಟ ಭುಗಿಲೇಳುವ ರೀತಿಯಲ್ಲಿ ನಾವು ನಮ್ಮ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳಿಗೆ ಕರೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋವರೆಗೂ ಬಿಡಬಾರದು ಅನ್ನೋ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. KPSCಯಲ್ಲಿ ಪರೀಕ್ಷಾ ನಿಯಂತ್ರಣ ಅಧಿಕಾರಿ ಅವನು ಮೂಲತಃ ಉತ್ತರ ಪ್ರದೇಶ ಅಂತ ಗೊತ್ತಾಗಿದೆ. ಈ ನಮ್ಮ ಅಭ್ಯರ್ಥಿಗಳು ಅವರ ಕಷ್ಟ ದುಃಖ ದುಮಾನಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಾಗ ಅವನು ಒಂದು ಟ್ವೀಟ್ ಮಾಡ್ತಾನೆ, ನಿಮ್ಮ ಕಷ್ಟ ನಿಮ್ಮ ದುಃಖ ದುಮಾನಿಗಳನ್ನು ನಾನು ಎಂಜಾಯ್ ಮಾಡ್ತೀನಿ ಅಂತ. ಅವನು ಉತ್ತರ ಪ್ರದೇಶ ಅನ್ನೋದು ಗೊತ್ತಾಗಿದೆ. ಆಗ IAS ಅವನು ಕನ್ನಡದ ಮಕ್ಕಳ ಕಷ್ಟ ದುಃಖ ದುಮಾನಿಯನ್ನು
ಎಂಜಾಯ್ ಮಾಡ್ತೀನಿ ಅನ್ನೋದಾದರೆ ನಾವು ಎಂಜಾಯ್ ಮಾಡಬೇಕಲ್ಲ, ಏನಾದರೂ ಮಾಡಿ ಅದಕ್ಕೆ ಮುಂದೆ ಹಾಕ್ತೀವಿ ಕರವೇರು. ಉದ್ಯೋಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ಹೋರಾಟ ಮಾಡಲಿದೆ ಅಂತೆ. ರಾಜ್ಯ ಸರ್ಕಾರಕ್ಕೆ ಆ ಮೂಲಕ ಕರವೇ ಕಾರ್ಯಕರ್ತರು ಅಥವಾ ಕರವೇ ಮುಖಂಡರು ಈಗ ಎಚ್ಚರಿಕೆ ಕೊಡ್ತಿದ್ದಾರೆ. ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗ ಮೀಸಲಾತಿ ಸಿಗಬೇಕು ಅಂತ ಆಗ್ರಹಿಸಿ ಹೋರಾಟ ಮಾಡ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟದ ಎಚ್ಚರಿಕೆ ಸರ್ಕಾರಕ್ಕೆ ಗಡುವು ನೀಡಿದೆ ಕರ್ನಾಟಕ ರಕ್ಷಣಾ ವೇದಿಕೆ. ಇದೇ ಅಧಿವೇಶನದಲ್ಲಿ ಮಂಡನೆಯಾಗುತ್ತಾ ವಿಧೇಯಕ ಅನ್ನೋದು ಪ್ರಶ್ನೆ. ರಿಪಬ್ಲಿಕನ್ ಜೊತೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಒಬ್ಬ ಕನ್ನಡಿಗನ ಪ್ರಶ್ನೆ ಅಲ್ಲ, ಇಡೀ ಲಕ್ಷಾಂತರ ಈ ನೆಲದ ಮಕ್ಕಳ ಭವಿಷ್ಯದ ಪ್ರಶ್ನೆ. ಹಾಗಾಗಿ ಇದರಿಂದ ರಾಜಿ ಅನ್ನೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳು 2 ದಿನದ ನಂತರ ನಾನು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದರೆ 2 ದಿನದ ನಂತರ ಯಾವ ಕ್ರಮ ಮತ್ತು ಏನು ಆಯಿತು ಅನ್ನೋದನ್ನ ನಮಗೆ ಸರಿಯಾದ ಮಾಹಿತಿ ಬರದೇ ಹೋದರೆ ನಾವು 3ನೇ ದಿನಕ್ಕೆ ಸಾವಿರಾರು ಜನ ಕರವೇ ಕಾರ್ಯಕರ್ತರು KPSC ಒಳಗಡೆ ನುಗ್ತೀವಿ. KPSC ಅಲ್ಲಿ ಇತ್ತ ಅಂತೇಳಿ ನೋಡಬೇಕು. ಆ ರೀತಿಯ ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು KPSCಗೂ ಕೊಡ್ತೀವಿ, ಸರ್ಕಾರಕ್ಕೂ ಕೊಡ್ತೀವಿ. 2 ದಿನದ ಗಡುವಿನ ಒಳಗೆ ಅದು ಸರಿಯಾಗಬೇಕು. ಸರಿಯಾಗದೆ ಹೋದರೆ ಹೋರಾಟದ ತೀವ್ರತೆ ಅದು ಬೆಂಗಳೂರಿಗೆ ಅಷ್ಟಕ್ಕೆ ಸೀಮಿತ ಅಲ್ಲ, 31 ಜಿಲ್ಲೆಯಲ್ಲೂ ಈ ಹೋರಾಟ ಭುಗಿಲೇಳುವ ರೀತಿಯಲ್ಲಿ ನಾವು ನಮ್ಮ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳಿಗೆ ಕರೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋವರೆಗೂ ಬಿಡಬಾರದು ಅನ್ನೋ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. KPSCಯಲ್ಲಿ ಪರೀಕ್ಷಾ ನಿಯಂತ್ರಣ ಅಧಿಕಾರಿ ಅವನು ಮೂಲತಃ ಉತ್ತರ ಪ್ರದೇಶ ಅಂತ ಗೊತ್ತಾಗಿದೆ. ಈ ನಮ್ಮ ಅಭ್ಯರ್ಥಿಗಳು ಅವರ ಕಷ್ಟ ದುಃಖ ದುಮಾನಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಾಗ ಅವನು ಒಂದು ಟ್ವೀಟ್ ಮಾಡ್ತಾನೆ, ನಿಮ್ಮ ಕಷ್ಟ ನಿಮ್ಮ ದುಃಖ ದುಮಾನಿಗಳನ್ನು ನಾನು ಎಂಜಾಯ್ ಮಾಡ್ತೀನಿ ಅಂತ. ಅವನು ಉತ್ತರ ಪ್ರದೇಶ ಅನ್ನೋದು ಗೊತ್ತಾಗಿದೆ. ಆಗ IAS ಅವನು ಕನ್ನಡದ ಮಕ್ಕಳ ಕಷ್ಟ ದುಃಖ ದುಮಾನಿಯನ್ನು ಎಂಜಾಯ್ ಮಾಡ್ತೀನಿ ಅನ್ನೋದಾದರೆ ನಾವು ಎಂಜಾಯ್ ಮಾಡಬೇಕಲ್ಲ, ಏನಾದರೂ ಮಾಡಿ ಅದಕ್ಕೆ ಮುಂದೆ ಹಾಕ್ತೀವಿ ಕರವೇರು. ಉದ್ಯೋಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ಹೋರಾಟ ಮಾಡಲಿದೆ ಅಂತೆ. ರಾಜ್ಯ ಸರ್ಕಾರಕ್ಕೆ ಆ ಮೂಲಕ ಕರವೇ ಕಾರ್ಯಕರ್ತರು ಅಥವಾ ಕರವೇ ಮುಖಂಡರು ಈಗ ಎಚ್ಚರಿಕೆ ಕೊಡ್ತಿದ್ದಾರೆ. ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗ ಮೀಸಲಾತಿ ಸಿಗಬೇಕು ಅಂತ ಆಗ್ರಹಿಸಿ ಹೋರಾಟ ಮಾಡ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟದ ಎಚ್ಚರಿಕೆ ಸರ್ಕಾರಕ್ಕೆ ಗಡುವು ನೀಡಿದೆ ಕರ್ನಾಟಕ ರಕ್ಷಣಾ ವೇದಿಕೆ. ಇದೇ ಅಧಿವೇಶನದಲ್ಲಿ ಮಂಡನೆಯಾಗುತ್ತಾ ವಿಧೇಯಕ ಅನ್ನೋದು ಪ್ರಶ್ನೆ. ರಿಪಬ್ಲಿಕನ್ ಜೊತೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ.